ಉತ್ತರಾಖಂಡದ ಧರಾಲಿ ಗ್ರಾಮದ ದುರಂತದ ಬಗ್ಗೆ ನಾನು ಮಧ್ಯಾಹ್ನ ಕೂಡ ಮಾತಾಡ್ತಾ ಇದ್ದೆ. ಇದೊಂದು ಮೇಘಸ್ಫೋಟ ಆಗಿಬಿಟ್ಟಿದೆ ಎಂದಾಗ ಭಾರತೀಯ ಹವಾಮಾನ ಇಲಾಖೆ ಇದನ್ನು ಪೂರ್ತಿಯಾಗಿ ಮೇಘಸ್ಫೋಟ ಅಂತ ಒಪ್ಕೊಳ್ಳಿಲ್ಲ. ಕಾರಣ, ಮೇಘಸ್ಫೋಟವಾದಾಗ ಯಾವ ಪ್ರಮಾಣದಲ್ಲಿ ಮಳೆ ಸುರಿಯಬೇಕೋ ಆ ಪ್ರಮಾಣದಲ್ಲಿ ಮಳೆ ಬರಲಿಲ್ಲ. ಅಲ್ಲಿ ಬಂದಿರೋದು ಹೆಚ್ಚಾಗಿ ಒಂದು ಕೆಸರು ಬಂದಿದೆ. ಅಲ್ಲಿ ಜಾಸ್ತಿ ಮಳೆ ನೀರು ಈ ಪ್ರಮಾಣದಲ್ಲಿ ಕೆಸರನ್ನು ತರಲ್ಲ. ಜೋರಾಗಿ ಮಳೆ ಬಂದಿದ್ದರೆ ಈ ರೀತಿ ಒಂದು ಕೆಸರೇ ಹರ್ಕೊಂಡು ಬಂದಂತೆ ಬರಲ್ಲ. ಅಂದರೆ ಒಂದು ಅನುಮಾನ ಏನಿತ್ತು ಅಂತ ಹೇಳಿದ್ರೆ, ನೀರುಗಲ್ಲುಗಳೇ ಜಾರಿ ಅದು ಇದ್ದಬದ್ದಂಥ ಮಣ್ಣನ್ನು ಕೊಚ್ಕೊಂಡು ಬಂದು ಅಲ್ಲಿದ್ದಂಥ ನೀರು ಈ ಥರದ ಕೆಸರು ಸೃಷ್ಟಿ ಮಾಡಿರಬಹುದು. ಅದರಲ್ಲಿ ಬದಿನೂ ಇದೆ, ಕೆಸರು ಇದೆ, ಕಡೆ ಕಲ್ಲು ಇದೆ, ಮಣ್ಣು ಇದೆ, ಜಲ್ಲಿನೂ ಇದೆ, ಎಲ್ಲವೂ ಇದೆ. ಒಂದು ರೀತಿ ಕೆಸರಿನ ಪ್ರವಾಹ ಬಂದಂಗೆ ಆಯ್ತೇ ವಿನಃ ಮೇಘಸ್ಫೋಟದ ಮಳೆ ಬಂದರೆ ಅದರ ಹರಿವೇ ಬೇರೆ ಥರ ಇರುತ್ತೆ. ಗ್ಲೇಷಿಯರ್ಸ್ ಏನಾದರೂ ಕರಗಿಬಿಟ್ಟು ಈ ಥರ ಆಯಿತಾ ಅಥವಾ ಬ್ಲಾಸ್ಟ್ ಆಗಿ ಈ ಥರ ಆಯಿತಾ? ಇದು ಹವಾಮಾನ ತಜ್ಞರನ್ನೇ ದಿಗ್ಭ್ರಮೆಗೊಳಿಸ್ತಾ ಇದೆ ಈ ವಿಚಾರ. ಧರಾಲಿ ಗ್ರಾಮ ಸಮುದ್ರ ಮಟ್ಟದಿಂದ 2745 ಮೀಟರ್ ಎತ್ತರದಲ್ಲಿದೆ. ಕೇವಲ 30 ಸೆಕೆಂಡ್ಗಳಲ್ಲಿ ಇಡೀ ಗ್ರಾಮ ಸರ್ವನಾಶವಾಗಿದೆ. ಪ್ರಾಥಮಿಕ ವರದಿಗಳು ಮೇಘಸ್ಫೋಟದ ಕಾರಣ ಅಂತ ಹೇಳ್ತಾ ಇವೆ. ಆದರೆ ಮೇಘಸ್ಫೋಟದಂಥ ಚಟುವಟಿಕೆಗಳು ಎಲ್ಲಿಯೂ ಕೂಡ ಕಂಡುಬಂದಿಲ್ಲ. ಅಲ್ಲಿ ಮಣ್ಣು ಕುಸಿತದ ಸಮಯದಲ್ಲಿ ಧರಾಲಿ ಗ್ರಾಮದಲ್ಲಾಗಲಿ ಅದರ ಸುತ್ತಮುತ್ತ ಆಗಲಿ ಮೇಘಸ್ಫೋಟದ ಕುರುಹೇ ಪತ್ತೆಯಾಗಿಲ್ಲ. ಇದು ಹೇಗೆ ಅಂದರೆ, ಒಂದು ಗುಡ್ಡವೇ ಒಂಥರ ಒದ್ದೆಯ ಮುದ್ದೆ ಆಗಿಬಿಟ್ಟು ಹರ್ಕೊಂಡು ಬಂದರೆ ಹೇಗಾಗುತ್ತೋ ಆ ಥರ ಆಗುತ್ತೆ. ಅಲ್ಲಿದ್ದಂತಹ ಈ ಗ್ಲೇಷಿಯರ್ಸ್, ನೀರ್ಗಲ್ಲುಗಳು ಏನಾದರೂ ಒಂದಕ್ಕೊಂದು ತಾಕಿನೋ ಜಾರಿನೋ ಅವುಗಳೇ ಕರಗಿ ಆನಂತರ ಕೆಸರಿನ ರೂಪ ಪಡ್ಕೊಂಡ್ಬಿಟ್ವಾ ಅಂಥೇಳಿ ಒಂದು ಅನುಮಾನ ಇದೆ. ಹವಾಮಾನ ಇಲಾಖೆ ಅಂತೂ ಕ್ಲೌಡ್ ಬರ್ಸ್ಟ್ ಅಥವಾ ಮೇಘಸ್ಫೋಟ ಎನ್ನುವ ಚಟುವಟಿಕೆಯನ್ನು ದಾಖಲು ಮಾಡಿಯೇ ಇಲ್ಲ. ಹವಾಮಾನ ಇಲಾಖೆ ವಿಜ್ಞಾನಿ ರೋಹಿತ್ ತಪ್ಲಿಯಾಲ್ ಈ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದರೆ ಧರಾಲಿ ಗ್ರಾಮದಲ್ಲಿ ಆ 30 ಸೆಕೆಂಡ್ಗಳಲ್ಲಿ ಏನು ನಡೀತು? ತಲೆ ಕೆಡಿಸ್ಕೊಂಡು ಅಧ್ಯಯನ ಮಾಡ್ತಾ ಇದ್ದಾರೆ ಹವಾಮಾನ ತಜ್ಞರು. ಮೇಘಸ್ಫೋಟ ಆಗೋದು ಯಾವಾಗ? ಇದ್ದಕ್ಕಿದ್ದಂತೆ 100 ಮಿಲಿಮೀಟರ್ ಮಳೆ ಸುರಿಯಬೇಕು. ಏಕಾಏಕಿ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ 100 ಮಿಲಿಮೀಟರ್ ಮಳೆ ಆಗಬೇಕು. ಅದಕ್ಕಿಂತ ಜಾಸ್ತಿ ಮಳೆ ಆದರೂ ಆಗಬೇಕು. 20 ರಿಂದ 30 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 1 ಗಂಟೆಗಳ ಕಾಲ ಭೀಕರ ಮಳೆ ಆದಾಗ ಆ ಥರ ಆಗುತ್ತೆ. ಆದರೆ ಧರಾಲಿ ಗ್ರಾಮದಲ್ಲಿ ನೋಡಿದ್ರೆ ಮಳೆ ಆಗಿರೋದು ಬರೀ 27 ಮಿಲಿಮೀಟರ್ ಮಾತ್ರ. ಮಳೆ ಬಂದಿರೋದು ಹೌದು, ಮೇಘಸ್ಫೋಟ ಅಲ್ಲ. ಮಳೆ ಬಂದುಬಿಟ್ರೆ ಈ ಥರ ಪ್ರವಾಹ ಆಗಬೇಕು ಅಂತಲೇ ನಿಲ್ವಲ್ಲ. ಇಷ್ಟು ಮಳೆಗೆ ಧರಾಲಿ ಗ್ರಾಮದಲ್ಲಿ ಮೇಘಸ್ಫೋಟ ಆಗೋಕ್ಕೆ ಚಾನ್ಸೇ ಇಲ್ಲ. ಹಾಗಾದರೆ ಧರಾಲಿ ಗ್ರಾಮದಲ್ಲಿ ನಡೆದಿರೋದೇನಪ್ಪ ಅಂತಲೇ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ.